ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮಹಾಂತೇಶ್ ಟ್ರೇಡಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕಾರ್ಡ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಕ್ರಿಪ್ಟೋ ಕಾರ್ಡ್ ಅಂದರೆ ಇದು ಕೂಡ ಒಂದು ATM ಕಾರ್ಡ್ ಥರನೇ ವರ್ಕ್ ಆಗೋದು. ನಮ್ಮ ATM ಕಾರ್ಡನ್ನು ಯಾವ ಥರ ನಾವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ಮತ್ತು ಆಫ್ಲೈನಲ್ಲಿ ಅಂದರೆ ATM ಕಾರ್ಡಲ್ಲಿ ವಿಡ್ರಾಲ್ ಮಾಡೋದು ಅಥವಾ ಶಾಪಿಂಗ್ ಮಾಡೋದು ಮಾಡ್ತೀವಿ, ಸೇಮ್ ATM ಕಾರ್ಡ್ ಥರನೇ ವರ್ಕ್ ಆಗುತ್ತೆ. ಮತ್ತು ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ನಾವು USD ಕರೆನ್ಸಿ ಮತ್ತು ಇಥೇರಿಯಮ್ಮು, ಬಿಟ್ಕಾಯಿನು ಇದನ್ನೆಲ್ಲ ಸ್ಟೋರ್ ಮಾಡಿ ಇಡ್ಬೋದು. ಇದಕ್ಕೆ ಏನಂತಾರೆ ಅಂದರೆ ಕ್ರಿಪ್ಟೋ ಕಾರ್ಡ್ ಅಂತಾರೆ. ಕ್ರಿಪ್ಟೋ ಕಾರ್ಡಲ್ಲಿ ನಾನು ಇವತ್ತು ಮಾತಾಡೋಕೆ ಹೊರಟಿರೋದು ರಿಡಾಟ್ ಪೇ ಅಂತ ಒಂದು ಕ್ರಿಪ್ಟೋ ಕಾರ್ಡು. ಮತ್ತು ಇದು ಬಂದು ನಿಮಗೆ ಪ್ಲೇಸ್ಟೋರಲ್ಲಿ ರಿಡಾಟ್ ಪೇ ಅಂತ ಒಂದು ಅಪ್ಲಿಕೇಶನ್ನು ಕೂಡ ಬರುತ್ತೆ. ಮತ್ತು ಇದರಲ್ಲಿ ನೀವು ವರ್ಚುವಲ್ ಕ್ರಿಪ್ಟೋ ಕಾರ್ಡು ಕೂಡ ಇರುತ್ತೆ. ಅದನ್ನ ನೀವು ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಫಿಸಿಕಲ್ ಕಾರ್ಡ್ ಕೂಡ ಇರುತ್ತೆ. ಅದನ್ನು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸು ಮತ್ತು ಆಫ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ATM ಕಾರ್ಡಲ್ಲಿ ವಿಡ್ರಾಲ್ ಕೂಡ ಮಾಡ್ಬೋದು. ಮತ್ತು ಆನ್ಲೈನಲ್ಲಿ ಕೂಡ ಈ ಕಾರ್ಡ್ ನಂಬರನ್ನು ಹಾಕಿ ಯೂಸ್ ಮಾಡ್ಬೋದು. ಇದು ಎರಡು ಥರ ಒಂದು ಕ್ರಿಪ್ಟೋ ಕಾರ್ಡ್ ಬರುತ್ತೆ. ಅಂದರೆ ಡೈರೆಕ್ಟಾಗಿ ಕ್ರಿಪ್ಟೋ ಏನು ವಿಡ್ರಾಲ್ ಮಾಡ್ತೀರಾ ಇದರಲ್ಲಿ ತೊಗೊಂಡ್ಬಿಟ್ಟು ನೀವು ATMಲ್ಲಿ ಕೂಡ ವಿಡ್ರಾಲ್ ಮಾಡ್ಬೋದು. ಮತ್ತು ಇದಾಗಿತ್ತು ಈ ಒಂದು ಬೇಸಿಕ್ಕು. ಮತ್ತು ನಾನು ಕೂಡ ಕ್ರಿಪ್ಟೋ ಕಾರ್ಡ್ನ ಅಪ್ಲೈ ಮಾಡಿದ್ದೀನಿ. ಇದು ಕ್ರಿಪ್ಟೋ ಕಾರ್ಡ್ ಬಂದ ಮೇಲೆ ಕ್ರಿಪ್ಟೋ ಕಾರ್ಡ್ನ ನಾನು ರಿವ್ಯೂ ಕೂಡ ಮಾಡ್ತೀನಿ ಇದೇ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟು ಮತ್ತು ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.